ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಪ್ಪ ನಾವಿಬ್ರು ಫ್ರೆಂಡ್ಸ್ ಅಪ್ಪ. ಮಾಡುವ ನನ್ನ ಮಗನೇ, ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ನಡ್ರಸ್ತಲ್ಲಿ ನಿಂತ್ಕೊಂಡು ಫ್ರೆಂಡ್ಸ್ ಮಾಡೋ ಕೆಲಸನ ಇದು? ಮಾವ ಅದು ಅದು ಕನ್ನಡದ ವರ್ಣ ಮೇಲೆ ಹೇಳ್ತಾ ಇದ್ಯಾ? ಅಲ್ಲ ಮಾವ, ಅದು ಒಂದೇ ಒಂದು ಐಸ್ ಕ್ರೀಮ್ ಇತ್ತು. ಅದೇ 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 ಕಾಣಿಸ್ತಾ ಇತ್ತು. ಒಂದೇ ಒಂದು ಐಸ್ ಕ್ರೀಮ್ ಇತ್ತು. ಅದನ್ನ ಒಂದ್ಸತಿ ಅವನು ಇನ್ನೊಂದ್ಸತಿ ನೀನು, ಒಂದ್ಸತಿ ಅವನು ಇನ್ನೊಂದ್ಸತಿ ನೀನು ತಿಂತಾ ಇದ್ರ? ಏಯ್, ಒಂದ್ಸತಿ ಪ್ರೀತಿ ಪ್ರೇಮ ಅಂತ ಇಡೀ ಜೀವನಾನೇ ಹಾಳು ಮಾಡ್ಕೊಂಡಿದ್ದೆ. ಇಷ್ಟಾದ್ರೂ ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಲ್ಲ? ಅಪ್ಪ ಅಪ್ಪ ನೀವು ತಪ್ಪು ತಿಳ್ಕೊಂಡಿದ್ದೀರಪ್ಪ. ನಾವಿಬ್ರು ನಿಜವಾಗ್ಲೂ ಫ್ರೆಂಡ್ಸ್ ಅಪ್ಪ. ಆ ಥರ ಏನಿಲ್ಲಪ್ಪ. ಹೌದು ಮಾವ, ಹೌದು. ನೀವಿಬ್ರು ಸೇರ್ಕೊಂಡು ಹೌದು ಇಲ್ಲ ಹೌದು ಇಲ್ಲ ಅಂತ ನನ್ನನ್ನು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ? ಅಪ್ಪ ಅಪ್ಪ ನಿಜವಾಗ್ಲೂ ಅಪ್ಪ ನಾವ್ ಹಾಗಿಲ್ಲಪ್ಪ. ನೀನ್ ಆ ತರ ಇದೆಯೋ ಇಲ್ವೋ ಮನೆಗೆ ಹೋಗಿ ನಿಮ್ಮ ಅಮ್ಮನ ಎದುರುಗಡೆ ಬಾಯ್ ಬಿಡಿಸ್ತೀನಿ. ಅಪ್ಪ ನಿಮ್ ತಮ್ಮಯ್ಯ ಅಂತೀನಪ್ಪ. ಈ ಚಿಕ್ಕ ವಿಷಯಕ್ಕೆಲ್ಲ ಅಮ್ಮನ ಹತ್ರ ಯಾಕಪ್ಪ? ಪ್ಲೀಸಪ್ಪ, ಬೇಡಪ್ಪ, ಪ್ಲೀಸಪ್ಪ. ಏಯ್, ಏನೋ ಎದುರುಗಡೆ ಸಿಗ್ನಲ್ ಮಾಡ್ತಾ ಇದ್ಯಾ? ಏನಿಲ್ಲಪ್ಪ. ರೆಡಿ ಬನ್ನಿಗೆ. ಅಪ್ಪ ಪ್ಲೀಸಪ್ಪ. ನನ್ನ ಮಗನೇ, ನೀನು ಮೋಟರ್ ಸೈಕಲ್ ಕೊಡ್ಸಿರೋದು ಹುಡುಗಿಯರನ್ನ ಕೂರ್ಸ್ಕೊಂಡು ಐಸ್ ಕ್ರೀಮ್ ತಿನ್ನೋದಕ್ಕ? ಸಲದಕ್ಕೆ ಹೆಲ್ಮೆಟ್ ಬೇರೆ ಇಲ್ಲ. ಬರಿತಲೆಲ್ಲ ಓಡಾಡ್ತೀರಾ? ಹಾಕಬಿಟ್ರೆ ಕ್ರಾಪ್ ಎಲ್ಲ ಅಗಲಾಗ್ಬಿಡುತ್ತೋ ಅಂತ ಪೊಲೀಸ್ನವ್ರು ಸರ್ಕಲಲ್ಲೆಲ್ಲ ಮೈಕ್ ಹಾಕೊಂಡು ಹೆಲ್ಮೆಟ್ ಇಲ್ದರೆ ಗಾಡಿ ಓಡಿಸ್ಬೇಡಿ ಅಂತಾರೆ. ಜ್ಞಾನ ಬಿಡು ಮಗನೇ. ರೆಡಿ ಬನ್ನಿಗೆ. ಬಾರೋ, ಇವತ್ತು ನಿನ್ಗಿದೆ. ಬಾ ಪದ್ಮಾ, ಏ ಸಾಗರ, ಎಲ್ಲಿದ್ರೆ ಬೇಗ ಬನ್ನಿ. ಪ್ಲೀಸ್ ಅಪ್ಪ, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಹುಡುಗಿ ಮರ್ಯಾದೆ ಹಾಳು ಮಾಡ್ಬಿಡಿಪ್ಪ. ನೀವ್ ಅನ್ಕೊಂಡಾಗ ಏನು ಇಲ್ಲಪ್ಪ. ಅಪ್ಪ ತಮ್ಮಯ್ಯ ಅಂತೀನಪ್ಪ, ಪ್ಲೀಸ್ ಅಪ್ಪ. ಮುಚ್ಕೋಬೇಕು ಬಾಯಿ. ಮೋಟರ್ ಸೈಕಲ್ ಕೊಡ್ಸೋರ್ಗು ಪ್ರಾಣಕ್ಕಾಗ್ದೆ ಏನೋ ಬಿಸಿಲಲ್ಲಿ ಸುತ್ತಾಡ್ತಾನಲ್ಲ ಅಂದ್ಬಿಟ್ಟು ಮೋಟರ್ ಸೈಕಲ್ ಕೊಡ್ಸಿದ್ರೆ ನೀನೊಬ್ಬನೇ ಓಡಾಡೋದು ಬಿಟ್ಟು ಆ ಹುಡುಗಿನ ಬೇರೆ ಎದುರುಗಡೆ ಕೂರಿಸ್ಕೊಂಡು ಪಾರ್ಕಿನ ಸುತ್ತಾ ರೌಂಡ್ ಹೊಡೆದಿದ್ದಲ್ದಲೆ ಹೆಲ್ಮೆಟ್ ಇಲ್ದಂಗೆ ಒಂದೇ ಒಂದು ಸಿಂಗಲ್ ಐಸ್ ಕ್ರೀಮ್ ತಗೊಂಡು ಒಂದ್ಸತಿ ನೀನು ತಿನ್ನೋದು, ಒಂದ್ಸತಿ ಅವಳು ತಿನ್ನೋದು, ಒಂದ್ಸತಿ ನೀನು ತಿನ್ನೋದು, ಒಂದ್ಸತಿ ಅವಳು ತಿನ್ನೋದು. ಅವಾಗ ಮಾನ ಮರ್ಯಾದೆ ಬಗ್ಗೆ ಪರಿಜ್ಞಾನ ಬರಲಿಲ್ವಾ ನಿನ್ ಜನ್ಮಕ್ಕೆ? ನಿಮ್ ತಮ್ಮಯ್ಯ ಅಂತೀನಪ್ಪ. ಶಟ್ ಅಪ್, ಬಾಯ್ ಬಿಸ್ಕೊಂಡಿರೋದು ಕತ್ಕೋ. ಪದ್ಮಾ, ಏ ತೀರ್ಥ, ಸಾಧನ ಎಲ್ಲ ಹಾಳಾಗೋಗಿದ್ದೀರಾ, ಬನ್ನಿ ಬೇಗ. ಅಪ್ಪ ನನ್ನ ಮಾತು ಕೇಳಿಯಪ್ಪ, ಪ್ಲೀಸ್ ಅಪ್ಪ. ನಾನು ಇಷ್ಟಪಟ್ಟಂಗೆ ನನ್ನ ಮಕ್ಕಳ ಮದುವೆನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಏನೇನೋ ಆಸೆ ಕಟ್ಕೊಂಡಿದ್ದೆ. ಆದರೆ ನನ್ನ ಇಷ್ಟದ ಪ್ರಕಾರ ಏನೂ ನಡೀಲಿಲ್ಲ. ಎಲ್ಲರೂ ಅವರವರು ಇಚ್ಛಾನುಸಾರವಾಗಿ ಮದುವೆ ಮಾಡಿಕೊಂಡ್ರು. ನಿನ್ನ ಮದುವೆನಾದ್ರೂ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಆಸೆ ಕಟ್ಕೊಂಡಿದ್ದೀನಿ. ಅದ್ರ ತಲೆ ಮೇಲೂ ಕಲ್ಲು ಹಾಕ್ಬೇಡ. ಇವತ್ತು ಎರಡಲ್ಲೊಂದು ಡಿಸೈಡ್ ಆಗುತ್ತೆ. ಒಂದು, ನಾ ಈ ಮನೇಲಿ ಇರ್ತೀನಿ, ಇಲ್ಲ ಈ ಮನೆ ಬಿಟ್ಟು ಹೋಗ್ತೀನಿ. ಪದ್ಮಾ, ಎಲ್ಲ ಹಾಳಾಗೋಗಿದ್ದೀರಾ ಎಲ್ಲ. ಏನ್ರಿ, ಯಾಕ್ರಿ ಹಂಗೆ ಕಿರ್ಚ್ಕೋತಾ ಇದ್ದೀರಾ? ಯಾಕೆಂದ್ರೆ ನಿನ್ನ ಕಿರಿಯ ಪುತ್ರ ಮಾಡಬಾರ್ದಂತ ಸೌಭಾಗ್ಯದ ಕೆಲಸ ಮಾಡಿದ್ದಾನೆ. ಅದನ್ನ ನಿಮ್ ಮುಂದೆಲ್ಲ ಹೇಳೋಣ ಅಂತ ಗೊತ್ತಾಯ್ತಾ? ಲಾಯರ್ ಚಂದ್ರು ಅವರು 5-6 ಸಲ ಫೋನ್ ಮಾಡಿದ್ದಾರೆ. ಏನೋ ಅರ್ಜೆಂಟ್ ಇರಬೇಕು, ಮಾತಾಡಿ. ಬಾಯಿ ಮುಚ್ಕೊಂಡಿರೆ. ಅದಕ್ಕಿಂತನೂ ಬಹಳ ಮುಖ್ಯವಾದ ಕೆಲಸ ಇದು. ಮೊದಲು ಇದನ್ನ ಕೇಳಿಸ್ಕೊ. ಏನೋ ಎಮರ್ಜೆನ್ಸಿ ವಿಷಯ ಇರುತ್ತೆ, ಇಲ್ಲಾಂದ್ರೆ 6-8 ಸಲ ಫೋನ್ ಮಾಡ್ತಾರಾ? ಒಂಥರ ಇದ್ರ ಜಾತಿ ಎಣ್ಣೆ ಜಾತಿ ಜಿಡ್ಡು ನೀನು. ಹಲೋ, ದಾರಿ ಬಿಡ. ನಿನ್ನ ಕಳಿಸಿದ್ರು ಇಲ್ಲಿ ನನ್ನ ಮಗ ಅಡ್ಡ ನಿಂತಿದ್ದ. ಹೌದು ಸುಭಾಷ್, ಮಾವ ಯಾಕೆ ಅಷ್ಟೊಂದು ಸೆಟ್ ಮಾಡ್ಕೊಂಡಿದ್ದಾರೆ? ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೋ ಅಪ್ಪ ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ? ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡ್ಯಾ? ಅಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀನೇನೋ ಮಾಡಿರ್ತೀಯ. ಏನ್ ಮಾಡ್ದೆ ಹೇಳು? ಇಲ್ಲ ಅಣ್ಣ, ಹಾಗೇನಿಲ್ಲ. ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ವಾ, ಚಿಕ್ಕ ಚಿಕ್ಕ ವಿಷಯಕ್ಕೂ ಸುಮ್ಮನೆ ಕೋಪ ಮಾಡ್ಕೊಂಡು ಈ ತರ ರಾಧಾ ಅಂತ ಮಾಡ್ತಾರೆ. ಚಿಕ್ಕ ವಿಷಯ ಅಂದ್ರೆ ಏನು ಅಂತ ಕೇಳ್ತಾ ಇರೋದು. ನಂದೇನು ಇಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ. ಸಾಹೇಬ್ರೆ, ಮಾವ ಎಲ್ಲೋ ಹೊರಗಡೆ ಹೋಗಿದ್ರು, ಅಲ್ಲೇನಾದ್ರೂ ಸಮಸ್ಯೆ ಆಗಿರ್ಬೋದಾ ಅಂತ. ಅಪ್ಪ ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ? ಅಮ್ಮ, ಅಪ್ಪ ಎಲ್ಲಿ ಹೋಗಿದ್ರು ಅಂತ ನೀನ್ ಕೇಳಿದ್ರ? ಅವ್ರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ನೆನ್ಪಿದ್ರೆ ತಾನೇ. ಎಲ್ಲೋ ಕಾರ್ ಹತ್ಕೊಂಡು ಹೋದ್ರು, ಈಗ ಬಂದ್ರು ಅಷ್ಟೇ. ಮನೇಲಿ ದೊಡ್ಡ ರಾಮಾಯಣನೇ ಆಗಿರುತ್ತೆ. ಮಾವ ಎಲ್ರಿಗೂ ವಿಷಯ ಹೇಳಿರ್ಬೇಕು. ಹೇಳ್ತಿದ್ದಿದ್ರೆ
ಸುಭಾಷ್ ಅವ್ರು ಫೋನ್ ಮಾಡ್ತಿದ್ರಲ್ವಾ? ಏನಪ್ಪ ಮಾಡೋದು? ಯಾಕೆ ನೀವೆಲ್ಲ ನಾನು ಹಿಂಗೆ ನೋಡ್ತಿದ್ದೀರಾ? ಆಯ್ತು ಕಣ, ನೀನು ಅಷ್ಟು ಧೈರ್ಯ ಕೊಟ್ಮೇಲೆ ನಾನು ಯಾರಿಗೂ ಕೇರ್ ಮಾಡಲ್ಲ ಬಿಡು. ಆಗ್ಲಿ. ಓಕೆ ಚಂದ್ರು, ಬಾಯ್ ಸಿ ಯು. ಏನು ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರ? ಏನು ಸಮಾಚಾರ? ನೀವೇ ತಾನೇ ಎಲ್ರೂ ಕರೆದಿದ್ದು? ನಾನು ಕರೆದ? ನಿನಗೆ ತಲೆ ಸರಿ ಇದೆಯೇನೆ ಪದ್ಮ? ನಾನು ಯಾಕೆ ಕರೀಲಿ? ಕೇಳ್ದೆ ನಮ್ಮ ಸಾಧನ, ಏನು ಸಮಾಚಾರ? ಅಪ್ಪ, ಮನೆಗೆ ಬರುವಾಗ ಕೂಗಾಡ್ಕೊಂಡೆ ಬಂದ್ರಿ. ಎಲ್ರು ಎಲ್ಲಿದ್ದೀರಾ ಅಂತ ಹೆಸರಿಟ್ಟು ಕರೆದ್ರಿ. ಈಗ ಬಂದು ಏನಾಯ್ತು ಅಂತ ಕೇಳಿದ್ರೆ ನಾವೇನಪ್ಪ ಹೇಳೋದು? ನೀವೇ ಹೇಳ್ಬೇಕು. ಅಪ್ಪ, ನೀನು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು, ನೆನಪಾಗ್ಬೋದು. ಅಮ್ಮ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಚಂದ್ರ ಅಂಕಲ್ ಫೋನ್ ಬಂತು ಅಂತ ನೀನೇನಾದ್ರೂ ಅಪ್ಪನ್ ಕೊಡದೆ ಹೋಗಿದ್ದಿದ್ರೆ ಅವ್ರು ಎಲ್ಲ ವಿಷಯನೂ ಹೇಳಿರ್ತಾ ಇದ್ರು. ಸುಮ್ಮನೆ ಅವ್ರ ಮೂಡ್ ಡೈವರ್ಟ್ ಮಾಡಿಬಿಟ್ಟೆ ನೀನು. ಸ್ವಲ್ಪ ಸುಮ್ಮನಿರ್ತೀಯಾ? 6-7 ಸಲ ಅವ್ರು ಫೋನ್ ಮಾಡಿದ್ರು. ಅದೇನು ಅರ್ಜೆಂಟ್ ಇತ್ತೋ ಏನೋ. ಏನು ವಿಷಯ ಅಂತ ನಾನೇನಾದರೂ ನಿನ್ನ ಕೈಲಿ ಹೇಳಿದ್ದೀನಿ? ಇಲ್ಲ ರೀ. ಸುಭಾಷ್, ನಿಂಗೇನಾದ್ರು ಹೇಳಿದ್ದೇನಾ? ಇಲ್ಲಪ್ಪ, ನಂಗೇನು ನೀವು ಹೇಳೇ ಇಲ್ಲ. ನೀನು ಹೇಳಲಿಲ್ವಾ? ಮಾವ, ಸುಭಾಷ್ ವಿಷಯ ಏನಾದರೂ ಹೇಳೋದಿತ್ತಾ? ಯಾಕಂದ್ರೆ ನೀವು ಹೊರಗಿಂದ ಬರ್ತಾ ಇಬ್ರು ಒಟ್ಟಿಗೆ ಬಂದ್ರಿ. ಕರೆಕ್ಟ್. ಸುಭಾಷ್ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ನಾನು, ಸಾಧನ. ಆದರೆ ಏನು ಹೇಳೋಕೆ ಹೊರಟೆ ಅನ್ನೋದೇ ಮರ್ತೋಯ್ತಲ್ಲಮ್ಮ. ಹಾಳಾದು. ಅದು ಏನೋ ಹೇಳಬೇಕು ಅಂತ ಇದ್ದೆ ಕಣೆ, ಹಾಳಾದ್ ಮರ್ತೋಯ್ತು. ಸರಿ ಬಿಡಿ, ಏನೂ ವಿಷಯ ಇಲ್ಲ ಅಂದಮೇಲೆ ನೀವೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ನಿಮ್ಮ ಕೆಲಸ ನೋಡಿ ಹೋಗಿ. ಹೌದಮ್ಮ, ನಂಗೆ ತುಂಬ ಕೆಲಸ ಇದೆ, ನಾನು ಬರ್ತೀನಿ. ಸರಿಪ್ಪ. ಅಪ್ಪ, ಲಾಯರ್ ಏನಂದ್ರು? ಯಾವ ಲಾಯರು? ಸರಿಯಪ್ಪ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಕಾಫಿ ಟೀ ಏನಾದ್ರು ಬೇಕಾ? ಕಾಫಿ ಬೇಡ, ಟೀ ಬೇಕು. ನಾವು ಟೀನಾ? ಸುಮ್ಮನವ್ರೆ, ಒಂದು ಕಪ್ ಟೀ ಬೇಕಂತೆ ಅಪ್ಪಂಗೆ. ಏನಾಯ್ತು? ಏನೂ ಇಲ್ಲ ಅಂತ ನಿನ್ ಬಾಯಿ ಹೇಳ್ತಾ ಇದೆ. ಮಾವ ವಿಷಯನ ಮರ್ತಿದ್ದಾರೆ, ನೀನು ಮುಚ್ಚಿಡ್ತಾ ಇದೀಯಾ. ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ನನಗೆ ಗೊತ್ತಾಗ್ಲೇಬೇಕು, ಹೇಳು. ಅಂಥದ್ದೇನು ಇಲ್ಲ ಅದಕ್ಕೆ. ಏನಿಲ್ಲ ಅದಕ್ಕೆ. ಆಕ್ಚುಲಿ ಅಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ? ಮತ್ತೆ ನೀನು ಫ್ರೆಂಡ್ಸು, ಡ್ರಿಂಕ್ಸು, ಡ್ರಗ್ಸ್ ಅಂತ. ನನ್ನ ಲೈಫಲ್ಲಿ ಮತ್ತೆ ನಾನು ತಪ್ಪು ಮಾಡಲ್ಲ. ಅಯ್ಯೋ ದೇವ್ರೆ, ಸುಭಾಷ್ ಅವ್ರು ಕಾಲ್ ಕಟ್ ಮಾಡ್ತಿದ್ದಾರೆ ಅಂದರೆ ಇನ್ನೂ ಆ ಮನೇಲಿ ಜಗಳ ನಡೀತಿದೆ ಅನ್ಸುತ್ತೆ. ಏನಪ್ಪ ಮಾಡಲಿ ನಾನು? ಮನೆಗೆ ಹೋಗ್ಬಿಡ್ಲಾ? ಸುಭಾಷ್ ಅವ್ರದ್ದೇನು ತಪ್ಪೆಲ್ಲ ನಂದೆ ಅಂತ ಹೇಳ್ಬಿಡ್ತೀನಿ. ಸುಭಾಷ್, ಏನಾಗಿದೆ ಅಂತ ಸ್ಪಷ್ಟವಾಗಿ ಹೇಳು, ಬೇಕಿದ್ರೆ ನಾನು ನಿನಗೆ ಸಹಾಯ. ಅದು ಅವಾಗೆಲ್ಲ ಹೇಳ್ಬಿಟ್ರ? ಅಕ್ಕ ಏನು ಅನ್ಕೊಂಡಿರ್ತಾರೋ ಏನೋ. ನನ್ನಿಂದ ಅಕ್ಕನಿಗೆ ಏನಾದರೂ ತೊಂದರೆ ಆದ್ರೆ ಅಯ್ಯೋ ದೇವ್ರೆ. ಎಷ್ಟು ಸಲ ಕೇಳಬೇಕು ಸುಭಾಷ್, ಹೇಳು ಏನಾಯ್ತು? ಮೊದಲೇ ಅಕ್ಕನ ಮದುವೆ ವಿಚಾರದಲ್ಲಿ ಆ ಮನೇಲಿ ಎಷ್ಟೊಂದು ಮನಸ್ತಾಪಗಳಾಗ್ತಿತ್ತು. ಇತ್ತೀಚೆಗೆಲ್ಲ ಸಂಬಂಧಗಳು ಸರಿ ಹೋಗಿದ್ವು. ಆದ್ರೆ ಈಗ ನನ್ನ ಸುಭಾಷ್ ವಿಷಯದಿಂದ ಅಕ್ಕನ ಜೀವನ ಹಾಳಾಗದೆ ಇದ್ರೆ ಸಾಕಪ್ಪ, ಹಾಳಾಗದೆ ಇದ್ರೆ ಸಾಕು. ಅಕ್ಕ ನನ್ನನ್ನು ವಾಪಸ್ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ? ಅಕ್ಕಂಗೆ ವಿಚಾರ 3ನೆಯವರಿಂದ ಗೊತ್ತಾದ್ರೆ ತುಂಬಾ ನೊಂದ್ಕೋತಾಳೆ, ತುಂಬಾ ಬೇಜಾರು ಮಾಡ್ಕೋತಾಳೆ. ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಇರೋ ವಿಷಯ ಎಲ್ಲನೂ ನಾನೇ ಹೇಳ್ತೀನಿ. ಬೈದ್ರೆ ಅಕ್ಕ ಅಲ್ವಾ, ಚಿಂತೆ ಇಲ್ಲ. ಬೇಕಾದ್ರೆ
ನಾಲ್ಕೇಟ್ ಹೊಡಿಲಿ, ಆಕೆಗೆ ಸತ್ಯ ಹೇಳ್ಬಿಡ್ತೀನಿ. ಮಾವ ಏನೋ ಹೇಳ್ತಿದ್ರು ಅಂತ ಗಾಬರಿ ಆದೆ. ಅವ್ರು ಏನೋ ಹೇಳೋದಕ್ ಹೊರಟ್ರು, ಹೇಳೋದಕ್ ಬಿಡ್ಲಿಲ್ಲ. ಯಾರ್ದು ಅಷ್ಟೊಂದು ಫೋನ್ ಬರ್ತಿದೆ ಅಂತಂದ್ರು ಗಾಬರಿ ಆಗ್ತಿದ್ಯಾ? ಏನಾಗಿದೆ ನಿನ್ಗೆ? ಯಾರ್ದು ಇಲ್ಲ ಅದಕ್ಕೆ, ಫ್ರೆಂಡ್ ಫೋನ್ ಮಾಡ್ತಿದ್ದಾನಷ್ಟೇ. ಫ್ರೆಂಡ್ ಫೋನ್ ಮಾಡ್ತಿದ್ರೆ ರಿಸೀವ್ ಮಾಡಿ ಮಾತಾಡು. ಯಾವ ಫ್ರೆಂಡ್ ಅದು? ಕೊಡಿಲಿ, ನಾನ್ ಮಾತಾಡ್ತೀನಿ. ಇಲ್ಲ ಪರವಾಗಿಲ್ಲ ಅದಕ್ಕೆ, ನಾನು ಆಮೇಲೆ ಮಾತಾಡ್ಕೋತೀನಿ. ಅಂತ ಏನು ಎಮರ್ಜೆನ್ಸಿ ಅಲ್ಲ. ಎಮರ್ಜೆನ್ಸಿ ಅಲ್ದೇ ಇದ್ರೆ ಇಷ್ಟು ಸಲ ಮೇಲ್ ಕಾಲ್ ಮಾಡ್ತಾರಾ? ಕೊಡಿಲಿ ಎಂದೆ. ಹೇಳಿದ್ನಲ್ಲ ಅದಕ್ಕೆ, ಪರವಾಗಿಲ್ಲ, ನಾನು ಆಮೇಲೆ ಮಾತಾಡ್ಕೋತೀನಿ. ಅದ್ಯಾಕೋ ಫೋನ್ ಕೊಡಕ್ ಇಷ್ಟೊಂದು ಹೆದರ್ಕೊಳ್ತಾ ಇದ್ಯಾ? ಜಾನ್ವಿ, ನೀನ್ ಸುಮ್ನೆ ಇರು. ಫೋನ್ ಕೊಡಕ್ ನನಗೆ ಯಾಕೆ ಹೆದರಿಕೆ? ಮತ್ತೆ ಅಪ್ಪ ಅವಾಗ್ಲೇ ಏನೋ ಹೇಳ್ತಿದ್ರಲ್ಲ ಅದು? ಅಕ್ಕ, ಹಲೋ ರಾಜಿ, ಹೇಳು. ಅಕ್ಕ, ಅದು ಏನ್ ಮಾಡ್ತಿದ್ಯಾ ಅಕ್ಕ? ಏನಿಲ್ಲ ಕಣೆ, ಮಾಮೂಲಿ ಅಡ್ಗೆ ಕೆಲಸ ಮಾಡ್ತಿದ್ದೆ. ಹೇಳು. ಮತ್ತೆ ಮನೇಲಿ ಎಲ್ರು ಆರಾಮಲ್ವಾ? ಹಾ, ಎಲ್ರು ಆರಾಮಾಗಿದ್ದಾರೆ. ಯಾಕೆ ಹೀಗೆ ಕೇಳ್ತಿದ್ಯಾ? ಏನಿಲ್ಲ ಅಕ್ಕ, ಹಾಗೆ ಸುಮ್ಮನೆ ಕೇಳಬೇಕು ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ಹ್ಞೂ ಕಣೆ, ಎಲ್ರು ಆರಾಮಾಗಿದ್ದಾರೆ. ಅಪ್ಪ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ತಾನೆ? ಹಾ ಅಕ್ಕ, ಅಪ್ಪ ಚೆನ್ನಾಗಿದ್ದಾರೆ. ಅದು ಸರಿ, ನಿನ್ ಧ್ವನಿ ಯಾಕೆ ನಡುಗ್ತಿದ್ಯಲ್ಲ? ನೀನು ಹುಷಾರಾಗಿದ್ಯಾ ತಾನೆ? ಅಯ್ಯೋ ಅಕ್ಕ, ನನ್ಗೇನಾಗಿದೆ? ನಾನು ಹುಷಾರಾಗಿದ್ದೀನಿ. ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳೆ. ಅಕ್ಕ, ಅದು ಅದು ನಾನು ಇವತ್ತು ಸುಮಾ? ಹಾ ಅತ್ತೆ. ಸುಭಾಷ್ ಎಲ್ಲಮ್ಮ? ಸುಭಾಷ್ನ ಸಾಧನಾಕ ಕರ್ಕೊಂಡು ಹೋದ್ರು. ಅಯ್ಯೋ, ಅವಳಾತಿಕ ಅವ್ನು ಕರ್ಕೊಂಡು ಹೋದ್ಲು. ಇನ್ನು ಅವನ ಜೀವ ಹಿಂಡ್ತಾಳಷ್ಟೇ. ಯಾಕಕ್ಕ, ಏನಾಯ್ತು ಸುಭಾಷ್ ಅವ್ರಿಗೆ? ರಾಜಿ, ಬೇಜಾರು ಮಾಡ್ಕೋಬೇಡ ಕಣೆ. ಮಾವ ಸುಭಾಷ್ ಮೇಲೆ ಏನೋ ರೇಗಾಡಿದ್ರು. ಯಾಕೆ ಏನು ಅಂತ ಗೊತ್ತಿಲ್ಲ. ಮಾವ ಮರ್ತ್ಕೊಂಡ್ಬಿಟ್ಟಿದ್ದಾರೆ. ಇರು, ನಾನು ಹಿಂಗೆ ಆಮೇಲಿಂದ ಫೋನ್ ಮಾಡ್ತೀನಿ, ಸರಿನಾ? ಸರಿ ಅಕ್ಕ.